ಈಜಿಪ್ಟ್ ನಾಗರಿಕತೆಯ ವರಪ್ರಸಾದ ಎನಿಸಿದ ನದಿ ನೈಲ್ ನದಿ. ಈಜಿಪ್ಟ್ನಲ್ಲಿ ಭಾರೀ ಪಿರಮಿಡ್ಗಳನ್ನು ಕಟ್ಟಲಾದ ಕಾಲ ಕ್ರಿಸ್ತಶಕ ಪೂರ್ವ 3100ರಲ್ಲಿ. ಅತ್ಯಂತ ದೊಡ್ಡ ಪಿರಮಿಡ್ ಇರುವುದು ಗಿಜಾದಲ್ಲಿ. ಮೆಸೊಪೊಟೇಮಿಯಾ ನಾಗರಿಕತೆ ಹುಟ್ಟುಹಾಕಿದ್ದು ಯೂಫ್ರಟೀಸ್ ಮತ್ತು ಟೈಗ್ರಿಸ್ ನದಿಗಳ ನಡುವೆ. ಅಸ್ಸೀರಿಯನ್ನರು ಮೆಸೊಪೊಟೇಮಿಯಾ ತಮ್ಮ ರಾಜ್ಯ ಸ್ಥಾಪಿಸಿದ್ದು ಕ್ರಿಸ್ತಶಕ ಪೂರ್ವ 9ನೇ ಶತಮಾನದಲ್ಲಿ. ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವನು ಶಿವಾಂಗ್ ತಿ. ರೋಮ್ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಮಹತ್ತರ ಪಾತ್ರವಹಿಸಿದ ಖ್ಯಾತ ಯೋಧ ಜೂಲಿಯಸ್ ಸೀಸರ್. ರೋಮ್ನಲ್ಲಿ ಕಟ್ಟಲಾದ ವೃತ್ತಾಕಾರದ ಬೃಹತ್ ರಂಗಮಂದಿರ ಕಲೋಸಿಯಂ. ಮಾಯಾ ನಗರಿಯ ಕೇಂದ್ರ ಮೆಕ್ಸಿಕೋ. ಯೇಸು ಕ್ರಿಸ್ತ ಹುಟ್ಟಿದ್ದು ಜೂಡಿಯಾ ದೇಶದ ಬೆತ್ಲೆಹೇಮ್. ಯುರೋಪ್ನ ಮಧ್ಯಯುಗದಲ್ಲಿ ಊಳಿಗಮಾನ್ಯ ಪದ್ಧತಿಗೆ ಇದ್ದ ಹೆಸರು ಫ್ಯೂಡಲಿಸಂ. ಮಹಮ್ಮದ್ ಪೈಗಂಬರರು ಜನಿಸಿದ ಪಟ್ಟಣ ಮೆಕ್ಕಾ. ಮಂಗೋಲಿಯಾವನ್ನು ಒಂದುಗೂಡಿಸಿ ವಿಶಾಲ ಸಾಮ್ರಾಜ್ಯ ಸ್ಥಾಪಿಸಿದವನು ಚೆಂಗಿಸ್ ಖಾನ್. ತುರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಪುನರುಜ್ಜೀವನದ ಪಿತಾಮಹ ಎಂದು ಫ್ರಾನ್ಸಿಸ್ಕೋ ಪೆಟ್ರಾಕ್ರನ್ನು ಕರೆಯುತ್ತಾರೆ. 1453ರಲ್ಲಿ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡವನು ಅಟ್ಟೋಮನ್ ಟರ್ಕರು. ಕೊಲಂಬಸ್ ಅಮೆರಿಕ ಖಂಡವನ್ನು ತಲುಪಿದ್ದು 1492ರಲ್ಲಿ. ಯುರೋಪಿನ ರೋಗಗ್ರಸ್ತ ರಾಷ್ಟ್ರ ಟರ್ಕಿ. ಸೂರ್ಯನು ವಿಶ್ವದ ಕೇಂದ್ರ ಎಂದು ಸಾರಿದವನು ಕೋಪರ್ನಿಕಸ್. ವಾಸ್ಕೋಡಿಗಾಮ ಭಾರತಕ್ಕೆ ಆಗಮಿಸಿದ್ದು 1498ರಲ್ಲಿ. ಮೊಟ್ಟಮೊದಲು ಭೂ ಪ್ರದಕ್ಷಿಣೆ ಮಾಡಿದ ನಾವಿಕ ಫರ್ಡಿನಾಂಡ್ ಮೆಗಲ್ಲನ್. ಕೈಗಾರಿಕಾ ಕ್ರಾಂತಿ ನಡೆದ ವರ್ಷ 1750ರಲ್ಲಿ. ಬೋಸ್ಟನ್ ಟೀ ಪಾರ್ಟಿ ನಡೆದ ವರ್ಷ 1773ರಲ್ಲಿ. ಜೀಸಸ್ ಸಂಘವನ್ನು ಸ್ಥಾಪಿಸಿದವನು ಇಗ್ನೇಷಿಯಸ್ ಲಯೋಲಾ. ಬೈಬಲನ್ನು ಜರ್ಮನಿ ಭಾಷೆಗೆ ಭಾಷಾಂತರಿಸಿದವನು ಮಾರ್ಟಿನ್ ಲೂಥರ್. ಯಂಗ್ ಇಟಲಿಯ ಸ್ಥಾಪಕ ಮ್ಯಾಜಿನಿ. ರೆಡ್ ಶರ್ಟ್ಸ್ ದಳವನ್ನು ಸ್ಥಾಪಿಸಿದವನು ಗ್ಯಾರಿ ಬಾಡ್ಲಿ. ಅಬ್ರಹಾಂ ಲಿಂಕನ್ ಜನಿಸಿದ್ದು ಕೆಂಟುಕಿ ಪ್ರಾಂತ್ಯದಲ್ಲಿ. ಹೊಲಿಗೆ ಯಂತ್ರವನ್ನು ಕಂಡುಹಿಡಿದವನು ಜೇಮ್ಸ್ ವ್ಯಾಟ್. ಚೀನಿ ಕಮ್ಯುನಿಸ್ಟ್ ಪಕ್ಷದ ನಾಯಕ ಮಾವೋ ಸೆತುಂಗ್. ರಷ್ಯಾದಲ್ಲಿ ಕಮ್ಯುನಿಸ್ಟ್ ಆಡಳಿತ ಸ್ಥಾಪನೆಯಾದದ್ದು 1917ರಲ್ಲಿ. ಸೋವಿಯತ್ ಒಕ್ಕೂಟ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡದ್ದು 1991ರ ಡಿಸೆಂಬರ್ 25ರಂದು. ಜರ್ಮನಿಯ ಏಕೀಕರಣ ನಡೆದ ವರ್ಷ 1871. 1955ರಿಂದ 1975ರ ನಡುವೆ ನಡೆದ ಸಮರ ವಿಯೆಟ್ನಾಂ ಸಮರ. ವಿಶ್ವಸಂಸ್ಥೆ ಜಾರಿಗೆ ಬಂದದ್ದು 1945 ಅಕ್ಟೋಬರ್ 24ರಂದು. ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳು: ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಪ್ರಧಾನ ಕಾರ್ಯಾಲಯ, ಧರ್ಮದರ್ಶಿ ಮಂಡಳಿ. ಕೈಗಾರಿಕಾ ಕ್ರಾಂತಿ ಮೊದಲು ಪ್ರಾರಂಭವಾದದ್ದು ಬ್ರಿಟನ್ನಲ್ಲಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವ ನಗರ ನೆದರ್ಲ್ಯಾಂಡ್ನ ಹೇಗ್. ಮಕ್ಕಳ ಹಕ್ಕುಗಳ ಘೋಷಣೆ ಆದದ್ದು 1956ರಲ್ಲಿ. ಭಾರತ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದಿದ್ದು 1945ರಂದು. ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಬಾನ್ ಕಿ ಮೂನ್ರ ದೇಶ ದಕ್ಷಿಣ ಕೊರಿಯಾ. ಐರೋಪ್ಯರ ಇತಿಹಾಸದ ಪಿತಾಮಹ ಹೆರೋಡೋಟಸ್. ಅಜೆಟಿಕ್ ಎಂಬ ಸಂಸ್ಕೃತಿಯು ವಿಕಾಸಗೊಂಡಿದ್ದು ಮೆಕ್ಸಿಕೋದಲ್ಲಿ. ಎರಡನೇ ಮಹಾಯುದ್ಧ ಕೊನೆಗೊಂಡದ್ದು 1945ರಲ್ಲಿ. ಕಾಟನ್ ಜಿನ್ ಯಂತ್ರವನ್ನು ತಯಾರಿಸಿದವರು ಎಲಿ ವಿಟ್ನೆ. ಸ್ಪಿನ್ನಿಂಗ್ ಜೆನ್ನಿ ಎಂಬ 8ಕ್ಕೂ ಹೆಚ್ಚು ಎಳೆ ನೂಲುವ ಚರಕವನ್ನು 1765ರಲ್ಲಿ ಕಂಡುಹಿಡಿದವರು ಜೇಮ್ಸ್ ಹಾರ್ಗ್ರೀವ್ಸ್. ನಾಝಿ ಪಕ್ಷದ ಸ್ಥಾಪಕ ಅಡಾಲ್ಫ್ ಹಿಟ್ಲರ್. ಫ್ಯಾಸಿಸ್ ಪಕ್ಷದ ಸ್ಥಾಪಕ ಮುಸ್ಸೋಲಿನಿ. ಭೂಗ್ರಹಕ್ಕೆ ಇರುವ ಅಂದಾಜು ವಯಸ್ಸು 4500 ದಶಲಕ್ಷ ವರ್ಷಗಳು. ಭೂಮಿಯ ಸರಾಸರಿ ದ್ರವ್ಯರಾಶಿ 5.5 ಗ್ರಾಂ ಪ್ರತಿ ಘನ ಸೆಂಟಿಮೀಟರ್ಗೆ. ಗುರುಗ್ರಹಗಳ ಉಪಗ್ರಹಗಳನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಗೆಲಿಲಿಯೋ. ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಅವಧಿ 8 ನಿಮಿಷ 20 ಸೆಕೆಂಡುಗಳು. ಪೃಥ್ವಿಯ ಉತ್ತರ ಧ್ರುವ ಸೂರ್ಯನಿಂದ ದೂರವಿರುವ ದಿನ ಡಿಸೆಂಬರ್ 22ರಂದು.
ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತಗಳ ಮಧ್ಯೆ ಕಂಡುಬರುವ ವೃತ್ತ ಉಷ್ಣವಲಯ. ಮಕರ ಸಂಕ್ರಾಂತಿಯ ದಿನದಂದು 24 ಗಂಟೆಗಳ ಕಾಲ ಹಗಲನ್ನು ಹೊಂದಿರುವ ಪ್ರದೇಶ ದಕ್ಷಿಣ ಧ್ರುವ. ಶಾಂತ ಮಹಾಸಾಗರದ ಮಧ್ಯದಲ್ಲಿ ಹಾದು ಹೋಗುವ ರೇಖೆ ಅಂತಾರಾಷ್ಟ್ರೀಯ ದಿನರೇಖೆ. ಅಮೃತ ಶಿಲೆಯಾಗಿ ರೂಪಾಂತರಗೊಳ್ಳುವ ಶಿಲೆ ಸುಣ್ಣದ ಕಲ್ಲು. ಶಿಲಾದ್ರವದ ತಂಪಾಗುವಿಕೆಯಿಂದ ಭೂಮಿಯ ಅಂತರಾಳದಲ್ಲಿ ಉಂಟಾಗುವ ಶಿಲೆಗಳು ಅಂತರಾಗ್ನಿ ಶಿಲೆಗಳು. ಮೆಡಿಟರೇನಿಯನ್ ಲೈಟ್ ಹೌಸ್ ಎಂದು ಕರೆಯಲಾಗುವ ಜ್ವಾಲಾಮುಖಿ ಸ್ಟ್ರೋಂಬೋಲಿ. ಗಾಳಿಯಿಂದಾಗಿ ಸಂಚಯಿಸಲ್ಪಟ್ಟ ಮಣ್ಣನ್ನು ಲೋಯಸ್ ಎಂದು ಕರೆಯುವರು. ಅಂತರ್ಪರ್ವತ ಪ್ರಸ್ಥಭೂಮಿ ಎಂದು ಕರೆಯುವ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ. ನದಿ ಸವಕಳಿಯಿಂದ ಉಂಟಾಗುವ ಸವಕಳಿಗಳು ಕುಂಭಕುಳಿಗಳು. ಪ್ರಪಂಚದ ಅತಿ ದೊಡ್ಡ ಹಿಮನದಿ ಅಲಾಸ್ಕಾದ ಮೆಲಾಸ್ಪಿಯನ್ ಹಿಮನದಿ. ಸುಣ್ಣದ ಕಲ್ಲು ಪ್ರದೇಶದಲ್ಲಿ ನಿರ್ಮಿತವಾಗುವ ಪ್ರದೇಶ ಕಾರ್ಸ್ಟ್ ಮೈದಾನ. ಪರ್ವತ ಮತ್ತು ಮೈದಾನಗಳ ನಡುವಿನ ಪ್ರಸ್ಥಭೂಮಿಯನ್ನು ಪರ್ವತ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ. ಲೋಯಸ್ ಮೈದಾನಗಳು ಕಂಡುಬರುವ ದೇಶ ಚೀನಾ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಬಗೆಗೆ ವಿವರಣೆ ನೀಡುವ ಸಂವಿಧಾನದ ವಿಧಿಗಳು 32ರಿಂದ 35ನೇ ವಿಧಿಗಳು. ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವ ಹಕ್ಕನ್ನು ಹೊಂದಿದ ಸಂವಿಧಾನದ ವಿಧಿ 30ನೇ ವಿಧಿ. ಆಸ್ತಿಯ ಹಕ್ಕನ್ನು ತೆಗೆಯಲಾದ ಸಂವಿಧಾನದ ತಿದ್ದುಪಡಿ 44ನೇ ತಿದ್ದುಪಡಿ. ಗಾಂಧಿ ತತ್ವಗಳ ಆಧಾರದ ಮೇಲೆ ಮದ್ಯಪಾನ ನಿಷೇಧವನ್ನು ಜಾರಿಗೆ ತರಬೇಕೆಂದು ಸೂಚಿಸಲಾದ ವಿಧಿ 47ನೇ ವಿಧಿ. ರಾಜ್ಯ ನಿರ್ದೇಶಕ ತತ್ವಗಳು ಇರುವ ಸಂವಿಧಾನದ ಭಾಗ 4ನೇ ಭಾಗ. ಕಾಯಿದೆಯ ಬೆಂಬಲವಿಲ್ಲದೆ ಯಾವುದೇ ವ್ಯಕ್ತಿಯನ್ನು ಬಂಧಿಸಿದಾಗ ಸಲ್ಲಿಸುವ ರಿಟ್ ಅರ್ಜಿ ಹೇಬಿಯಸ್ ಕಾರ್ಪಸ್. ಅಧಿಕಾರಿಗೆ ಸಾರ್ವಜನಿಕ ಕರ್ತವ್ಯವನ್ನು ನೆರವೇರಿಸಲು ನಿರ್ದೇಶಿಸಿ ಸಲ್ಲಿಸುವ ರಿಟ್ ಅರ್ಜಿ ಮ್ಯಾಂಡಮಸ್. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೆಳಗಿನ ನ್ಯಾಯಾಲಯಕ್ಕೆ ತನ್ನ ಅಧಿಕಾರದ ವ್ಯಾಪ್ತಿಯನ್ನು ಅಥವಾ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ನೀಡುವ ರಿಟ್ ಅರ್ಜಿ ಪ್ರೊಹಿಬಿಷನ್. ಅರ್ಹತೆ ಇಲ್ಲದೆ ಅಕ್ರಮವಾಗಿ ಸರ್ಕಾರದ ಸಾರ್ವಜನಿಕ ಹುದ್ದೆಗಳನ್ನು ಹೊಂದಿದ್ದರೆ ಅಂತಹ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಸ್ಪರ್ಶಿಸುವ ರಿಟ್ ಕೋ ವಾರಂಟೋ. ಜಮ್ಮು ಮತ್ತು ಕಾಶ್ಮೀರ ವಿಶೇಷ ಸ್ಥಾನವನ್ನು ನೀಡಿದ ಸಂವಿಧಾನದ ವಿಧಿ 370ನೇ ವಿಧಿ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯವಾಗದ ಭಾರತದ ಸಂವಿಧಾನದ ವಿಧಿಗಳೆಂದರೆ 360, 361A ಮತ್ತು 365ನೇ ವಿಧಿಗಳು. ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 545. ಭಾರತೀಯ ಸಂವಿಧಾನದಲ್ಲಿ ಇರುವ ತುರ್ತು ಪರಿಸ್ಥಿತಿಯ ವಿಧಗಳು 3. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗುವ ಸಂವಿಧಾನದ ವಿಧಿ 352ನೇ ವಿಧಿ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗುವ ಸಂವಿಧಾನದ ವಿಧಿ 360ನೇ ವಿಧಿ. 1962ರ ಅಕ್ಟೋಬರ್ 26ರಂದು ಚೀನಾ ಆಕ್ರಮಣದ ಹಿನ್ನೆಲೆಯಲ್ಲಿ ಮೊದಲು ಸಾರಲಾದ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 1975 ಜೂನ್ 25ರಂದು ಆಂತರಿಕ ಗಲಭೆಗಳ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ ಸಮಯದಲ್ಲಿ ಪ್ರಧಾನಮಂತ್ರಿಯಾಗಿದ್ದವರು ಇಂದಿರಾ ಗಾಂಧಿ. ಅಸ್ಪೃಶ್ಯತೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ 17ನೇ ವಿಧಿ. ಕರ್ತವ್ಯದಲ್ಲಿದ್ದಾಗ ನಿಧನರಾದ ರಾಷ್ಟ್ರಪತಿ ಜಾಕೀರ್ ಹುಸೇನ್. ಅವಿರೋಧವಾಗಿ ಆಯ್ಕೆಯಾದ ಭಾರತದ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ. ರಾಜ್ಯ ಕಾನೂನು ಸಲಹೆಗಾರರು ಅಡ್ವೊಕೇಟ್ ಜನರಲ್. ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಮುಖ್ಯ ನ್ಯಾಯಮೂರ್ತಿ ಎಂ ಹಿದಾಯತ್ ಉಲ್ಲಾ. ಭಾರತದ ನಾಗರಿಕರಲ್ಲದವರಿಗೂ ಅನ್ವಯವಾಗುವ ಮೂಲಭೂತ ಹಕ್ಕುಗಳು ಸಂವಿಧಾನದ ಅನುಚ್ಛೇದ 14 ಮತ್ತು 21. ರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸಬಹುದಾದ ಸಂವಿಧಾನದ ವಿಧಿ 61ನೇ ವಿಧಿ. ರಾಷ್ಟ್ರಪತಿಯವರ ಕಾರ್ಯ ಮತ್ತು ಕರ್ತವ್ಯಗಳ ಬಗ್ಗೆ ವಿವರಣೆ ನೀಡುವ ಸಂವಿಧಾನದ ವಿಧಿ 103ನೇ ವಿಧಿ. ರಾಷ್ಟ್ರಪತಿಯು ಪ್ರಧಾನಮಂತ್ರಿಯನ್ನು ನೇಮಿಸಬೇಕೆಂದು ತಿಳಿಸುವ ಸಂವಿಧಾನದ ವಿಧಿ 71ನೇ ವಿಧಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷ. ಕೇಂದ್ರ ಹಾಗೂ ರಾಜ್ಯಗಳು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕೆಂದು ತಿಳಿಸುವ ಸಂವಿಧಾನದ ವಿಧಿ 316ನೇ ವಿಧಿ. ಕೇಂದ್ರ ಹಣಕಾಸು ಆಯೋಗದ ಅಧಿಕಾರ ಅವಧಿ 5 ವರ್ಷ. ಹಣಕಾಸು ಆಯೋಗವನ್ನು ರಚಿಸಲಾಗುವ ಸಂವಿಧಾನದ ವಿಧಿ 280ನೇ ವಿಧಿ. ಚುನಾವಣಾ ಆಯೋಗವನ್ನು ರಚಿಸಲಾಗುವ ಸಂವಿಧಾನದ ವಿಧಿ 324ನೇ ವಿಧಿ.
ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರನ್ನು ನೇಮಕಗೊಳಿಸಲಾಗುವ ಸಂವಿಧಾನದ ವಿಧಿ 76ನೇ ವಿಧಿ. ಚಂಡೀಗಢದ ಆಡಳಿತಗಾರ ಚೀಫ್ ಕಮಿಷನರ್. ದೆಹಲಿಯ ಆಡಳಿತದ ಮುಖ್ಯ ಆಡಳಿತಗಾರ ರಾಜ್ಯಪಾಲ. ದಾದ್ರಾ ನಗರ್ ಹವೇಲಿ ಮತ್ತು ಲಕ್ಷದ್ವೀಪದ ಆಡಳಿತಗಾರ ಅಡ್ಮಿನಿಸ್ಟ್ರೇಟರ್. ಸಂವಿಧಾನದ ತಿದ್ದುಪಡಿಯ ಅಂಶವನ್ನು ಎರವಲು ಪಡೆಯಲಾದ ದೇಶ ದಕ್ಷಿಣ ಆಫ್ರಿಕಾ. ಸರ್ಕಾರಿಯ ಆಯೋಗವನ್ನು ನೇಮಿಸಲಾದ ವರ್ಷ 1983. ಕರ್ನಾಟಕದಲ್ಲಿ ಒಟ್ಟು 4 ಬಾರಿ ತುರ್ತು ಸಂವಿಧಾನಾತ್ಮಕ ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಸಂವಿಧಾನದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾದ ವರ್ಷ 1977. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆಯಲಾದ ತಿದ್ದುಪಡಿ 44ನೇ ತಿದ್ದುಪಡಿ. ಬಾಲ ಕಾರ್ಮಿಕ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಯಾದ ವರ್ಷ 1986. ಲೋಕಸಭೆಗೆ ಅತಿ ಹೆಚ್ಚು ಸದಸ್ಯರು ಆಯ್ಕೆಯಾಗುವ ರಾಜ್ಯ ಉತ್ತರ ಪ್ರದೇಶ. ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಬಹುದಾದ ಸಂವಿಧಾನದ ವಿಧಿ 368ನೇ ವಿಧಿ. ಕೇಂದ್ರ ಸರ್ಕಾರವು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲವನ್ನು ಒಳಗೊಂಡಿದೆ. ಅತಿ ಹೆಚ್ಚು ಬಾರಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ. ರವೀಂದ್ರನಾಥ್ ಟ್ಯಾಗೋರ್ರವರು ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದ ವರ್ಷ 1911. ರಾಜಸ್ಥಾನ್ ಹಾಗೂ ಗುಜರಾತ್ಗಳಲ್ಲಿ ಮುಳ್ಳಿನ ಕಾಡುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಬೆಂಗಳೂರು ನಗರ ಸಹಕಾರ ಸಂಘದ ಪ್ರಾರಂಭವಾದ ವರ್ಷ 1905. ಕನಿಷ್ಠ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ. ಗರಿಷ್ಠ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಪಶ್ಚಿಮ ಬಂಗಾಳ. ನೂತನ ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದ ವರ್ಷ 2000 ಫೆಬ್ರವರಿ 15. ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ರೋಜಗಾರ ಯೋಜನೆ ಕಾರ್ಯಾರಂಭವಾದ ವರ್ಷ 1999 ಏಪ್ರಿಲ್ 1ರಂದು. ಪೂರ್ಣ ಗ್ರಾಮೀಣ ರೋಜಗಾರ ಯೋಜನೆ PMGY ಕಾರ್ಯಕ್ರಮ ಪ್ರಾರಂಭವಾದ ವರ್ಷ 2000ರಿಂದ 2001. ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನಾ ಕಾರ್ಯಕ್ರಮ ಪ್ರಾರಂಭವಾದ ವರ್ಷ 2001 ಸೆಪ್ಟೆಂಬರ್. ಅಂತ್ಯೋದಯ ಅನ್ನ ಯೋಜನೆ ಕಾರ್ಯಕ್ರಮ ಪ್ರಾರಂಭವಾದ ವರ್ಷ 2000. ದೇಶದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಒದಗಿಸುವ ಯೋಜನೆ ಜಯಪ್ರಕಾಶ್ ರೋಜ್ಗಾರ್ ಗ್ಯಾರಂಟಿ ಯೋಜನೆ. ಜಯಪ್ರಕಾಶ್ ರೋಜ್ಗಾರ್ ಗ್ಯಾರಂಟಿ ಯೋಜನೆ ಪ್ರಾರಂಭವಾದ ವರ್ಷ 2002ನೇ ವರ್ಷ. ನಗರ ಪ್ರದೇಶಗಳ ಹಾಗೂ ಕೊಳಗೇರಿ ನಿವಾಸಿಗಳಿಗೆ ವಸತಿಗಳನ್ನು ಕಲ್ಪಿಸಿಕೊಡುವ ಯೋಜನೆ ವಾಲ್ಮೀಕಿ ಅಂಬೇಡ್ಕರ್ ಆವಾಸ ಯೋಜನೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ ಯೋಜನೆ ಪ್ರಾರಂಭವಾದ ವರ್ಷ 2001. ಭಾರತದ ಸಂಸತ್ ಗ್ರಾಹಕ ರಕ್ಷಣಾ ಕಾನೂನನ್ನು ಅಂಗೀಕರಿಸಿದ ವರ್ಷ 1987. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಸ್ಥಾಪಿತವಾದ ಸಂಘ ಭಾರತೀಯ ರಾಷ್ಟ್ರೀಯ ವಾಣಿಜ್ಯ ಸಂಘ. ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗ ಪ್ರಾರಂಭವಾದ ವರ್ಷ 1956. ದೇಶದಲ್ಲಿಯೇ ಅತ್ಯಂತ ಹಳೆಯ ಸಂಘಟನೆ ಐಟಾಕ್ ಸಂಘಟನೆ. ಅಖಿಲ ಭಾರತ ವಾಣಿಜ್ಯ ಸಂಘ ಸ್ಥಾಪಿತವಾದ ವರ್ಷ 1920. ಭಾರತೀಯ ಕೇಂದ್ರ ವಾಣಿಜ್ಯ ಸಂಘ ಸ್ಥಾಪಿತವಾದ ವರ್ಷ 1970. ಹಿಂದೂ ಮಜದೂರ್ ಸಭಾ ಕಾರ್ಮಿಕ ಸಂಘಟನೆ ಪ್ರಾರಂಭವಾದ ವರ್ಷ 1948. ಭಾರತೀಯ ಮಜದೂರ್ ಸಭಾ ಪ್ರಾರಂಭವಾದ ವರ್ಷ 1954. ಭಾರತದಲ್ಲಿ ರಾಷ್ಟ್ರೀಯ ವರಮಾನದ ಅಧಿಕ ಮೂಲ ಬರುವುದು ಸೇವಾ ವಲಯದಿಂದ. ಮಿಶ್ರ ಆರ್ಥಿಕತೆ ಎಂದರೆ ಸಾರ್ವಜನಿಕ ಹಾಗೂ ಖಾಸಗಿ ವಲಯಗಳ ಸಹ ಅಸ್ತಿತ್ವ. ಕೃಷಿ ಹಿಡುವಳಿಗಳ ಮೇಲೆ ತೆರಿಗೆ ವಿಧಿಸುವುದನ್ನು ಶಿಫಾರಸು ಮಾಡಿದ ಸಮಿತಿ ರಾಜ್ ಸಮಿತಿ. ಕರೆನ್ಸಿ ನೋಟುಗಳನ್ನು ಚಲಾವಣೆಗೊಳಿಸುವ ಏಕಸ್ವಾಮ್ಯ ಪಡೆದಿರುವ ಬ್ಯಾಂಕ್ ರಿಸರ್ವ್ ಬ್ಯಾಂಕ್. ಏಷಿಯಾ ಮತ್ತು ಪೆಸಿಫಿಕ್ನ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗದ ಕೇಂದ್ರ ಕಚೇರಿ ಇರುವ ಸ್ಥಳ ಬ್ಯಾಂಕಾಂಗ್. ಸೆಲ್ಲೋನ್ ಹೆಸರಿನಲ್ಲಿ ಗ್ರಾಹಕರಿಗೆ ಮೊಬೈಲ್ ಸೇವೆಯನ್ನು ಒದಗಿಸುವ ಕಂಪನಿ BSNL. ಸಿನ್ವಾಟ್ ಎಂಬುದು ಅಬಕಾರಿ ತೆರಿಗೆಗೆ ಸಂಬಂಧಿಸಿದೆ. ಬಂದರು ಅಭಿವೃದ್ಧಿ ಯೋಜನೆಗೆ ಇರುವ ಹೆಸರು ಸಾಗರ್ ಮಾಲಾ. ಪ್ರಧಾನಮಂತ್ರಿ ಭಾರತ್ ಜೋಡೋ ಪರಿಯೋಜನೆ ಹೆದ್ದಾರಿಗಳ ಅಭಿವೃದ್ಧಿಗೆ ಸಂಬಂಧಿಸಿದೆ. ಅಣುಶಕ್ತಿ ಆಯೋಗದ ಕೇಂದ್ರ ಕಚೇರಿ ಇರುವ ಸ್ಥಳ ಮುಂಬೈ. ಅತಿ ದೊಡ್ಡ ಚಹಾ ತೋಟಗಳನ್ನು ಹೊಂದಿರುವ ರಾಜ್ಯ ಆಸಾಂ. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಸಂಸ್ಥೆಯ ಕೇಂದ್ರ ಕಚೇರಿ ಇರುವ ಸ್ಥಳ ನ್ಯೂಯಾರ್ಕ್.
ಕರ್ನಾಟಕದ ಮೊದಲ ಗ್ರಾಮೀಣ ಬ್ಯಾಂಕ್ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್. ಭಾರತದಲ್ಲಿ ಅತಿ ಹೆಚ್ಚು ಥೋರಿಯಂ ಅನ್ನು ಉತ್ಪಾದಿಸುವ ರಾಜ್ಯ ಕೇರಳ. ಭಾರತದ ಏರ್ ಇಂಡಿಯಾ ಕಾರ್ಪೊರೇಷನ್ ಇರುವ ಸ್ಥಳ ಮುಂಬೈ. ನರೋರಾ ಅಣುಸ್ಥಾವರ ಇರುವ ರಾಜ್ಯ ಉತ್ತರ ಪ್ರದೇಶ್. ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಕಚೇರಿ ಇರುವ ಸ್ಥಳ ವಿಯೆನ್ನಾ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯು ಇರುವ ಸ್ಥಳ ಜಿನೇವಾ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವ ಸ್ಥಳ ಜಿನೀವಾ. ವಿಶ್ವ ವ್ಯಾಪಾರ ಸಂಸ್ಥೆ ಅಸ್ತಿತ್ವಕ್ಕೆ ಬಂದ ವರ್ಷ 1995. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸ್ಥಾಪಿತವಾದ ವರ್ಷ 1945. ತೈಲ ರಫ್ತು ರಾಷ್ಟ್ರಗಳ ಸಂಘಟನೆ ಸ್ಥಾಪಿತವಾದ ವರ್ಷ 1959. ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಸ್ಥಾಪಿತವಾದ ವರ್ಷ 1966. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಪ್ರಾರಂಭವಾದ ವರ್ಷ 1985. ಆಧುನಿಕ ರೀತಿಯಲ್ಲಿ ಮೊದಲಿಗೆ ಕಬ್ಬಿಣದ ಕಾರ್ಖಾನೆ ಸ್ಥಾಪನೆಯಾದದ್ದು ಬಂಗಾಳದ ಕುಲ್ಪಿಯಲ್ಲಿ. ಕ್ಷೌರದ ಅಂಗಡಿಯಲ್ಲಿ ವ್ಯಕ್ತಿಯ ಪ್ರತಿಬಿಂಬ ಪಡೆಯಲು ಬಳಸುವ ದರ್ಪಣ ನಿಮ್ನ ದರ್ಪಣ. ವಜ್ರಕ್ಕೆ ಪ್ರಮುಖವಾದ ಹೊಳಪು ಬರಲು ಕಾರಣವಾದ ಬೆಳಕಿನ ಪರಿಣಾಮ ಸಂಪೂರ್ಣ ಆಂತರಿಕ ಪ್ರತಿಫಲನ. ಪ್ರಾಥಮಿಕ ಬಣ್ಣಗಳೆಂದರೆ ಕೆಂಪು, ಹಸಿರು ಮತ್ತು ನೀಲಿ. ಒಂದು ಪಾತ್ರೆಯಲ್ಲಿರುವ ನೀರಿನಲ್ಲಿರುವ ನಾಣ್ಯ ಮೇಲೆ ಬಂದಂತೆ ಕಾಣುತ್ತದೆ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಬಾಹ್ಯಾಕಾಶ ಯಾನಿಗಳಿಗೆ ಆಕಾಶದ ಬಣ್ಣವು ಕಪ್ಪಾಗಿ ಕಾಣುತ್ತದೆ. ಮರಳುಗಾಡಿನಲ್ಲಿ ಅನುಭವಕ್ಕೆ ಬರುವ ಮರೀಚಿಕೆಯು ಸಂಪೂರ್ಣ ಆಂತರಿಕ ಪ್ರತಿಫಲನದ ಪರಿಣಾಮವಾಗಿದೆ. ಗುರುಗ್ರಹ ಸಾಧಾರಣವಾಗಿ ಮನುಷ್ಯನ ಕಿವಿಯು ಗ್ರಹಿಸಬಹುದಾದ ಶಬ್ದದ ಆವರ್ತ ವ್ಯಾಪ್ತಿಯು 20 ಹರ್ಟ್ಸ್ನಿಂದ 20,000 ಹರ್ಟ್ಸ್. ಎತ್ತರದ ತಂಪಾದ ಪ್ರದೇಶದಲ್ಲಿ ನೀರಿನ ಕೊಳವೆಗಳು ಒಡೆದು ಹೋಗುತ್ತವೆ. ಇದಕ್ಕೆ ಕಾರಣ ನೀರು ಹೆಪ್ಪುಗಟ್ಟುವ ಪದರದಿಂದ ವಿಕಾಸವಾಗುತ್ತದೆ. ಚಂದ್ರನ ಮೇಲೆ ಇಳಿದಿರುವ ಗಗನಯಾತ್ರಿಗಳು ಪರಸ್ಪರ ಮಾತನಾಡಲು ಸಾಧ್ಯವಿಲ್ಲ, ಏಕೆಂದರೆ ಅಲ್ಲಿ ಶಬ್ದ ಪ್ರಸಾರಕ್ಕೆ ಅಗತ್ಯವಾದ ಮಾಧ್ಯಮವಿಲ್ಲ. ಗಾಜಿನ ಮನೆಯಲ್ಲಿ ಗಿಡಗಳನ್ನು ಆರೋಗ್ಯವಾಗಿ ಬೆಳೆಸುವ ವಿಧಾನ ಹಸಿರುಮನೆ ಪರಿಣಾಮ. ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಗಿರ್ ಎಂಬ ಎಮ್ಮೆ ತಳಿಗಳು ಕಂಡುಬರುತ್ತವೆ. ಒಂದು ವಾಹಕ ರೋಧದ ಮಾನ ಓಂ. ಬಣ್ಣ ಬಳಿಯಲು ಉಪಯೋಗಿಸುವ ಕುಂಚವನ್ನು ನೀರಿನಲ್ಲಿ ಅದ್ದಿದಾಗ ಅದರ ರೋಮಗಳು ದೂರ ಸರಿಯಲು ಕಾರಣ ಮೇಲ್ಮೈ ಸೆಳೆತ. ಯಾವುದೇ ದ್ರವದಲ್ಲಿ ಮುಳುಗುತ್ತಿರುವ ವಸ್ತುವನ್ನು ಮೇಲ್ಮುಖವಾಗಿ ತಳ್ಳುವ ಒತ್ತಡಕ್ಕೆ ದ್ರವದ ಪ್ಲವನತೆ ಎನ್ನುತ್ತಾರೆ. ಶಬ್ದ ಘನ ಮಾಧ್ಯಮದಲ್ಲಿ ಅತಿ ಹೆಚ್ಚಿನ ವೇಗದಲ್ಲಿ ಪ್ರವಹಿಸುತ್ತದೆ. ಸುಗಂಧ ದ್ರವ್ಯವನ್ನು ಸಿಂಪಡಿಸುವ ಸಾಧನವು ಬರ್ನೌಲಿ ಸಿದ್ಧಾಂತವನ್ನು ಆಧರಿಸಿದೆ. ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದಾಗ ಅದು ಸ್ವಲ್ಪ ಮೇಲ್ಮಟ್ಟಕ್ಕೆ ತೇಲುತ್ತದೆ. ವಾತಾವರಣದ ಒತ್ತಡವನ್ನು ಅಳೆಯುವ ಉಪಕರಣ ಬ್ಯಾರೋಮೀಟರ್. ವಾತಾವರಣದ ತೇವಾಂಶವನ್ನು ಅಳೆಯುವ ಉಪಕರಣ ಹೈಗ್ರೋಮೀಟರ್. ಸ್ಟೀಲ್ನಿಂದ ಮಾಡಿದ ಚೆಂಡು ಪಾದರಸದಲ್ಲಿ ತೇಲುತ್ತದೆ, ಏಕೆಂದರೆ ಪಾದರಸದ ಸಾಂದ್ರತೆಯು ಸ್ಟೀಲ್ನ ಸಾಂದ್ರತೆಗಿಂತ ಅಧಿಕವಾಗಿರುತ್ತದೆ. ಮಂಜುಗಡ್ಡೆಯ ಮೇಲೆ ನಡೆಯುವಾಗ ಸಿಮೆಂಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಕಷ್ಟವೆನಿಸುತ್ತದೆ, ಯಾಕೆಂದರೆ ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆ ಕಡಿಮೆಯಾಗುವುದರಿಂದ. ಒಂದು ವಸ್ತುವನ್ನು ಭೂಮಿಗಿಂತ ಚಂದ್ರನಲ್ಲಿಗೆ ಒಯ್ಯುವುದರಿಂದ ಅದರ ದ್ರವ್ಯರಾಶಿ ಸ್ಥಿರವಾಗಿದ್ದು ಅದರ ತೂಕದಲ್ಲಿ ಬದಲಾವಣೆಯಾಗುತ್ತದೆ. ಬ್ಯಾರೋಮೀಟರ್ನಲ್ಲಿ ಒತ್ತಡವನ್ನು ಅಳೆಯಲು ನೀರಿಗಿಂತ ಪಾದರಸವನ್ನು ಬಳಸುತ್ತಾರೆ, ಏಕೆಂದರೆ ಪಾದರಸವು ಅಧಿಕ ಸಾಂದ್ರತೆ ಮತ್ತು ಕಡಿಮೆ ಒತ್ತಡವನ್ನು ಹೊಂದಿರುತ್ತದೆ. ಉಣ್ಣೆಯಿಂದ ತಯಾರಿಸಿದ ಬಟ್ಟೆಗಳು ಚಳಿಗಾಲದಲ್ಲಿ ನಮ್ಮ ಶರೀರವನ್ನು ಬೆಚ್ಚಗಿಡುತ್ತವೆ. ಕಾರಣವೇನೆಂದರೆ ಅವು ನಮ್ಮ ಶರೀರದ ಉಷ್ಣತೆಯನ್ನು ಹೊರಗೆ ಹೋಗದಂತೆ ತಡೆಯುತ್ತದೆ. ಪ್ರೆಷರ್ ಕುಕ್ಕರ್ಗಳಲ್ಲಿ ಆಹಾರ ಬೇಗನೆ ಸಿದ್ಧವಾಗುತ್ತದೆ, ಯಾಕೆಂದರೆ ಹೆಚ್ಚಿನ ಒತ್ತಡವಿರುವುದರಿಂದ ಬಾಷ್ಪ ಬಿಂದು ಹೆಚ್ಚಾಗಿರುತ್ತದೆ. ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಜೌಲ್. ಮೊಸರನ್ನು ಕಡೆದಾಗ ಬೆಣ್ಣೆ ಉತ್ಪತ್ತಿಯಾಗಿ ಬೇರೆಯಾಗಲು ಕಾರಣವೇನೆಂದರೆ ಅದಕ್ಕೆ ಕೇಂದ್ರಾಪಗಾಮಿ ಬಲ ಕಾರಣವಾಗಿದೆ. ವಾಲಿಕೊಂಡಿರುವ ಪೀಸಾ ಗೋಪುರವು ಬೀಳದಂತೆ ಇರಲು ಕಾರಣವೇನೆಂದರೆ ಗುರುತ್ವಾಕರ್ಷಣ ಬಿಂದುವಿನಿಂದ ಎಳೆದ ಲಂಬ ಅಡಿಪಾಯದ ಕ್ಷೇತ್ರದ ಒಳಗಿರುವುದರಿಂದ.
ಕ್ಯಾನ್ಸರ್ ರೋಗವನ್ನು ಗುಣಪಡಿಸಲು ಬಳಸುವ ವಿಕಿರಣ ಗ್ಯಾಮಾ ವಿಕಿರಣ. ಸೈಕಲ್ ಸವಾರನು ವಕ್ರಪಥದಲ್ಲಿ ಬಿರುಸಾಗಿ ಸಾಗುವಾಗ ಬೀಳದಂತೆ ಕೇಂದ್ರದಿಂದ ಆಚೆಗೆ ಬಾಗುತ್ತಾನೆ. ಇದು ಕೇಂದ್ರಾಪಗಾಮಿ ಬಲಕ್ಕೆ ನಿದರ್ಶನ. ಭೂಮಿ ಸೂರ್ಯಗಳ ನಡುವಿನ ದೂರವನ್ನು ಈಗಿರುವುದಕ್ಕಿಂತ 2 ಪಟ್ಟು ಹೆಚ್ಚಿಸಿದರೆ ಅವುಗಳ ನಡುವಿನ ಬಲವು ಈಗಿರುವ ಬಲದ ಕಾಲು ಭಾಗಕ್ಕೆ ಕಡಿಮೆಯಾಗುವುದು. ಕೆಂಪು ಗ್ರಹವೆಂದು ಪ್ರಸಿದ್ಧವಾದ ಗ್ರಹ ಮಂಗಳ ಗ್ರಹ. ಕೃತಕ ಉಪಗ್ರಹಗಳ ಇಂಧನದ ಮೂಲಗಳೆಂದರೆ ಸೌರಕೋಶಗಳು. ಯಂತ್ರಗಳಲ್ಲಿ ಉಂಟಾಗುವ ಘರ್ಷಣೆಗಳನ್ನು ಕಡಿಮೆ ಮಾಡಲು ನಯಕಾರಗಳನ್ನು ಬಳಸುತ್ತಾರೆ. ತನ್ನ ಸುತ್ತಲೂ ಬಣ್ಣದ ಉಂಗುರಗಳನ್ನು ಹೊಂದಿರುವ ಗ್ರಹ ಶನಿಗ್ರಹ. ವಸ್ತುವೊಂದರ ತೂಕವು ಭೂಮಿಯ ಧ್ರುವ ಪ್ರದೇಶಗಳ ಕಡೆಗೆ ಗರಿಷ್ಠವಾಗಿರುತ್ತದೆ. ಬೌದ್ಧ ಮತದ ತೊಟ್ಟಿಲು ಎಂದು ಕರೆಸಿಕೊಂಡ ರಾಜ್ಯ ಬಿಹಾರ್. ಭಾರತೀಯ ಮಿಲಿಟರಿ ಅಕಾಡೆಮಿ ಸ್ಥಾಪಿತವಾಗಿರುವುದು ಪುಣೆಯಲ್ಲಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವುದು ಖಡಕ್ವಾಸ್ಲಾದಲ್ಲಿ. ಭಾರತದ ಗಡಿಭದ್ರತಾ ಪಡೆ ಸ್ಥಾಪಿತವಾದ ವರ್ಷ 1965 ಡಿಸೆಂಬರ್ 1ರಂದು. ರಾಷ್ಟ್ರೀಯ ದೂರಸಂವೇದಿ ಸಂಸ್ಥೆ ಹೈದರಾಬಾದ್ನಲ್ಲಿ ಸ್ಥಾಪಿತವಾಗಿದೆ. ಭಾರತದ ಎಲೆಕ್ಟ್ರಾನಿಕ್ಸ್ ಸಿಟಿ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಬೆಂಗಳೂರು ಜಿಲ್ಲೆ. ಭಾರತದ ಪ್ರಥಮ ದೂರದರ್ಶನ ಕೇಂದ್ರ ಸ್ಥಾಪಿತವಾದುದು ದೆಹಲಿಯಲ್ಲಿ. ಭಾರತದ ಅತಿದೊಡ್ಡ ಸಿಹಿ ನೀರಿನ ಸರೋವರ ಉಲ್ಲಾರ್ ಸರೋವರ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಇರುವ ಸ್ಥಳ ಪಾಟಿಯಾಲ. ಭಾರತದ ಸೈನ್ಯ, ವಾಯು, ನೌಕಾಪಡೆಗಳ ಮಹಾದಂಡನಾಯಕರು ರಾಷ್ಟ್ರಪತಿಗಳಾಗಿರುತ್ತಾರೆ. ಮಂತ್ರಿಮಂಡಲ ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ಭಾರತೀಯ ಸಂವಿಧಾನದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯು ಉಲ್ಲೇಖಿಸಲಾಗಿದೆ. ಕೇಂದ್ರ ಸಚಿವ ಸಂಪುಟದ ಸದಸ್ಯರು ಸಂಸತ್ತಿಗೆ ಜವಾಬ್ದಾರರಾಗಿರುತ್ತಾರೆ. ಸಂವಿಧಾನದಲ್ಲಿ ಮೊದಲ ತಿದ್ದುಪಡಿಯನ್ನು ಮಾಡಲಾದ ವರ್ಷ 1950. ಗಿಜಾದಲ್ಲಿರುವ ಪಿರಮಿಡ್ಗಳನ್ನು ನಿರ್ಮಿಸಿದ್ದು ಕ್ರಿಸ್ತಶಕಪೂರ್ವ 2650ರಲ್ಲಿ. ವಿಯೆಟ್ನಾಂ ದೇಶದ ರಾಜಧಾನಿ ಹನಾಯ್. ನೆದರ್ಲ್ಯಾಂಡ್ ದೇಶದ ಕರೆನ್ಸಿಯ ಹೆಸರು ಗೈಲ್ಡಾರ್. ಭಾರತದ ಉತ್ತರದ ತುದಿ ಇಂದಿರಾ ಕೋತ್. ಇತಿಹಾಸ ಪ್ರಸಿದ್ಧ ಪೀಸಾದ ವಾಲುಗೋಪುರ ಇರುವುದು ಇಟಲಿಯಲ್ಲಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕೈಗಾರೀಕರಣಗೊಂಡ ರಾಷ್ಟ್ರ ಸಿಂಗಾಪುರ. ಒಪೆಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 11. ವಿಶ್ವ ಅಂಚೆ ಒಕ್ಕೂಟ ಪ್ರಾರಂಭವಾದ ವರ್ಷ 1874ರಲ್ಲಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವ ಸ್ಥಳ ನ್ಯೂಯಾರ್ಕ್. ಭಾರತದಲ್ಲಿ ಯಾವುದೇ ಪರಮಾಣು ಶಕ್ತಿ ಘಟಕಗಳನ್ನು ಹೊಂದದೇ ಇರುವ ರಾಜ್ಯ ಒರಿಸ್ಸಾ. ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿ ಸಿರಿಮಾವೋ ಭಂಡಾರನಾಯಿಕೆ. ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣವನ್ನು ಉತ್ಪಾದಿಸುವ ರಾಜ್ಯ ಜಾರ್ಖಂಡ್. ಭಾರತದಲ್ಲಿ ಅಧಿಕ ಪ್ರಮಾಣದಲ್ಲಿ ಬೆಳೆಯುವ ಬೆಳೆ ಭತ್ತ. ಭಾರತದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ರುಯಿಲಿ. ಇದು ರಾಜಸ್ಥಾನದಲ್ಲಿದೆ. ಭಾರತದ ನೀರಾವರಿ ವ್ಯವಸ್ಥೆಯಲ್ಲಿ ಹೆಚ್ಚಿನ ಪಾಲು ಬಾವಿ ನೀರಾವರಿಯಿಂದ ಬರುತ್ತದೆ. ಬಾವಿ ನೀರಾವರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ್. ಟಿ ಎಂಬ ಪದವನ್ನು ಬಳಸುವ ಕ್ರೀಡೆ ಗಾಲ್ಫ್. ಪ್ರಿನ್ಸ್ ಆಫ್ ವೇಲ್ಸ್ ಕಪ್ಗೆ ಸಂಬಂಧಿಸಿರುವ ಕ್ರೀಡೆ ಗಾಲ್ಫ್. US ಓಪನ್ ಚಾಂಪಿಯನ್ಶಿಪ್ನ ಇತಿಹಾಸದಲ್ಲಿ 100 ಪಂದ್ಯಗಳನ್ನು ಆಡಿದ ಹಿರಿಮೆಗೆ ಪಾತ್ರರಾದ ಪ್ರಥಮ ಮಹಿಳಾ ಕ್ರೀಡಾಪಟು ಕ್ರಿಸ್ ಇವೆರ್ಟ್. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ ಕ್ರಿಕೆಟ್. ಕ್ವೀನ್ಸ್ ಬೇರಿ ರೋಲ್ಸ್ ಎಂಬ ಪದವನ್ನು ಬಳಸುವುದು ಬಾಕ್ಸಿಂಗ್ ಕ್ರೀಡೆಯಲ್ಲಿ. ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಕೊಡಮಾಡಲು ಪ್ರಾರಂಭಿಸಿದ್ದು 1986ರಿಂದ. ಅಂತಾರಾಷ್ಟ್ರೀಯ ತಿಳುವಳಿಕೆಗೆ ಕೊಡುವ ನೆಹರು ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದ ವರ್ಷ 1964ರಿಂದ. ಸಂಸತ್ತಿನ ಅಧಿವೇಶನದಲ್ಲಿ ಭಾಗವಹಿಸದೆ ರಾಜೀನಾಮೆಯನ್ನು ನೀಡಿದ ಭಾರತದ ಪ್ರಥಮ ಪ್ರಧಾನಮಂತ್ರಿ ಚರಣ್ ಸಿಂಗ್. ಪಂಜಾಬಿನ ಸಿಂಹ ಎಂದು ಪ್ರಸಿದ್ಧರಾದವರು ಲಾಲಾ ಲಜಪತ್ ರಾಯ್. ರಷ್ಯಾದ ಅತಿ ಉದ್ದವಾದ ನದಿ ಓಲ್ಗಾ. ಎ ವ್ಯೂ ಫ್ರಾಮ್ ಡೆಲ್ಲಿ ಕೃತಿಯ ಲೇಖಕರು ಚೆಸ್ಟರ್ ಚಾಲೆಸ್. ಫಜಲ್ಗಳ ರಾಣಿ ಎಂದು ಇವರನ್ನು ಬೇಗಂ ಅಖ್ತರ್ ಅವರನ್ನು ಕರೆಯುತ್ತಾರೆ. ವಜ್ರವು ಹೊಳಪನ್ನು ಹೊಂದಿರಲು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನವೇ ಕಾರಣ.
ಮಸೂರಗಳ ಸಾಮರ್ಥ್ಯವನ್ನು ಅಳೆಯುವ ಮಾಪಕ ಡಯಾಫ್ಟರ್. ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಸಂಖ್ಯೆ 7. ಬಯಲು ಪ್ರದೇಶಕ್ಕಿಂತ ಮರಳುಗಾಡು ಪ್ರದೇಶವು ರಾತ್ರಿಯ ವೇಳೆಯಲ್ಲಿ ಅತಿ ತಂಪಾಗಿರಲು ಕಾರಣ ಮರಳು ಉಷ್ಣವನ್ನು ಬೇಗನೆ ಹೀರಿಕೊಳ್ಳುವುದರಿಂದ. ಬಾವಲಿಗಳು ರಾತ್ರಿ ಸಮಯದಲ್ಲಿ ಶ್ರವಣಾತೀತ ತರಂಗಗಳನ್ನು ಹೊರಸೂಸುವುದರಿಂದ ಹಾರಾಡಲು ಕಾರಣವಾಗಿದೆ. ಸಂವಿಧಾನ ಪರಾಮರ್ಶೆ ಆಯೋಗ ರಚನೆಯಾದ ವರ್ಷ 2000. ಪಂಚಾಯತ್ ರಾಜ್ ಅಸ್ತಿತ್ವಕ್ಕೆ ಬಂದ ಮೊದಲ ರಾಜ್ಯ ರಾಜಸ್ಥಾನ್. ರಕ್ತವನ್ನು ಗುಂಪುಗಳನ್ನಾಗಿ ವರ್ಗೀಕರಿಸಿದ ವಿಜ್ಞಾನಿ ಕಾರ್ನ್ ಲ್ಯಾಂಡ್ ಸ್ಟೀನರ್. ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ಬರುತ್ತದೆ. ಛಾಯಾ ಭಗತಿ ಜಲಪಾತ ಇರುವ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ. ವಾಣಿವಿಲಾಸ್ ಅಣೆಕಟ್ಟನ್ನು ವೇದಾವತಿ ನದಿಗೆ ಕಟ್ಟಲಾಗಿದೆ. 14 ಬ್ಯಾಂಕುಗಳ ರಾಷ್ಟ್ರೀಕರಣಗೊಂಡ ವರ್ಷ 1969. ಭಾಗವತ ಮೇಳ ತಮಿಳುನಾಡು ರಾಜ್ಯದ ಉತ್ಸವವಾಗಿದೆ. ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಲ್ಯೂಕೆಮಿಯಾ ರೋಗ ಬರುತ್ತದೆ. ಶ್ರೀರಾಮಾಯಣ ಅನ್ವೇಷಣಂ ಲೇಖಕ ವೀರಪ್ಪ ಮೊಯ್ಲಿ. ಪಿ ಹರಿಕೃಷ್ಣ ಚೆಸ್ ಆಟಕ್ಕೆ ಪ್ರಸಿದ್ಧರಾಗಿದ್ದಾರೆ. ಚಾವುಂಡರಾಯ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ನವರು ಕೊಡುತ್ತಾರೆ. ಸಂವಿಧಾನ ರಚನೆಯ ಮೂಲಭೂತ ಹಕ್ಕುಗಳ ಪ್ರತಿಪಾದಕ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸೂರ್ಯನಿಗೆ ಅತಿ ಸಮೀಪ ಇರುವ ಗ್ರಹ ಬುಧ ಗ್ರಹ. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಮೊದಲು ಸೂರ್ಯೋದಯವಾಗುತ್ತದೆ. ಭಾರತದ ಉದ್ದವಾದ ಅಣೆಕಟ್ಟು ಹೀರಾಕುಂಡ್. ಭಾರತದ ಒಟ್ಟು ಭೂಪ್ರದೇಶ 32,87,263 ಚದುರ್ ಕಿಲೋಮೀಟರ್. ಅಡುಗೆ ಅನಿಲವು ಬೂಟೇನ್ ಮತ್ತು ಪ್ರೊಪೇನ್ನ ಮಿಶ್ರಣವಾಗಿದೆ. ಕನಿಷ್ಠ ಅರಣ್ಯ ಪ್ರಮಾಣ 33% ಮೋಟಾರ್ ಕಾರಿನ ಬ್ಯಾಟರಿಯಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನು ಉಪಯೋಗಿಸುತ್ತಾರೆ. ಕೋಣೆಯ ಸಾಮಾನ್ಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ವಸ್ತು ಬ್ರೋಮಿನ್. ಇಸ್ರೇಲ್ ದೇಶದ ಕರೆನ್ಸಿ ಶೆಖಲ್. ಅಫಘಾನಿಸ್ತಾನದ ಸಂಸತ್ತಿನ ಹೆಸರು ಶೋರ್. 1962 ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರನ್ನು ಪ್ರಥಮ ಬಾರಿಗೆ ಉಪಯೋಗಿಸಲಾಯಿತು. ಅಂಗೋಲಾ ದೇಶದ ರಾಜಧಾನಿ ಲಾಂಡಾ. ಚಿಲಿ ದೇಶದ ರಾಜಧಾನಿ ಸಾಂಟಿಯಾಗೋ. ಭಾರತದ ಪ್ರಥಮ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್. ಕ್ರೆಸ್ಟೋಗ್ರಾಫ್ ಕಂಡುಹಿಡಿದ ವಿಜ್ಞಾನಿ JC ಬೋಸ್. ವಿಂಗ್ಸ್ ಆಫ್ ದಿ ಫೈರ್ ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆತ್ಮಕಥೆಯಾಗಿದೆ. ಅಷ್ಟಾಧ್ಯಾಯ ಕೃತಿಯ ಲೇಖಕ ಪಾನಿನಿ. ಸಿಮಿಲಿ ಪಾಲ್ ರಾಷ್ಟ್ರೀಯ ಉದ್ಯಾನವನ ಒರಿಸ್ಸಾದಲ್ಲಿದೆ. ಅಂತರಿಕ್ಷಕ್ಕೆ ಹಾರಿದ ಪ್ರಥಮ ಮಹಿಳೆ ವ್ಯಾಲೆಂಟಿನಾ ತೆರೆಸ್ಕೋವಾ. ಭಾರತೀಯ ಕಾಂಗ್ರೆಸ್ಸಿನ ಸ್ಥಾಪನೆ 1885ರಲ್ಲಿ ಆಯಿತು. ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪಕ ವಿಲಿಯಂ ಜೋನ್ಸ್. ಕರ್ನಾಟಕದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ. ಸಣ್ಣ ಕಥೆಗಳ ಜನಕ ಶ್ರೀನಿವಾಸ ಅಥವಾ ಮಾಸ್ತಿ. ರಾತ್ರಿ ಕುರುಡುತನ ವಿಟಮಿನ್ A ಕೊರತೆಯಿಂದ ಬರುತ್ತದೆ. ಪ್ರಕಾಶಮಾನವಾದ ನಕ್ಷತ್ರ ಸಿರಸ್.